ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಅವಕಾಶವನ್ನು ಕೊಟ್ಟಂತ ಅಣ್ಣನವರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುವಂತಾಗಿದ್ದೀನಿ. ಯಾಕೆ ನಾನು ರೆಗ್ಯುಲರ್ ಆಗಿ ಫೆಲೋಶಿಪ್ ಬರಲ್ಲ, ಮಿಸ್ಸಸ್ ಅವರು ಬರ್ತಾರೆ, ಆದರೂ ಸಹ ಅಣ್ಣನವರು ನಮ್ಮನ್ನು ಪ್ರೀತಿಸಿ ಈ ಒಂದು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕಾಗಿ ಅಣ್ಣನವ್ರಿಗೆ ಅದೇ ಅಕ್ಕನವ್ರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ. ಈ ದಿನ ನಾವು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾತನಾಡಿರುವಂಥ 7 ಮಾತುಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಮೊದಲು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾತನಾಡಿರುವಂಥ 7 ಮಾತುಗಳು ಅದು ಬಹಳ ಪ್ರಾಮುಖ್ಯವಾದ ಮಾತುಗಳಾಗಿರುತ್ತೆ. ಆತನು ಯಾವ ಒಂದು ಸಮಯದಲ್ಲಿ ಆ ಮಾತುಗಳನ್ನು ಮಾತನಾಡಿದರೆ ಸಾವು ಬದುಕಿನ ಒಂದು ಮಧ್ಯದಲ್ಲಿ, ಯಾವ ಮಧ್ಯದಲ್ಲಿ ಅಂದರೆ ಸಾವು ಬದುಕಿನ ಮಧ್ಯದಲ್ಲಿ ನರಳಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಒಂದು 7 ಮಾತುಗಳನ್ನು ಆತನು ಮಾತನಾಡಿದ್ದಾನೆ. ನಾನು ಎಕ್ಸಾಂಪಲ್ ಹೇಳಲಿಕ್ಕೆ ನಾನು ಇಷ್ಟಪಡುವಂತಾಗಿದ್ದೇನೆ. ಒಂದು ಕುರಿಯನ್ನು ಬಲಿಕೊಳ್ಳಿಕ್ಕೆ ತೆಗೆದುಕೊಂಡು ಬರುವಾಗ ಏನು ಮಾಡ್ತಾರೆ ಅಂದರೆ ಅದನ್ನು ಕೈಕಾಲು ಕಟ್ಟಾಕಿ ಏನು ಮಾಡ್ತಾರೆ, ಬಲಿಯನ್ನು ಕೊಡ್ತಾರೆ. ಹೌದಲ್ಲ, ಕೈಕಾಲು ಕಟ್ಟಾಕಿ ಬಲಿ ಕೊಡ್ತಾರೆ. ಬಲಿ ಕೆಡುವಂಥ ಸಮಯದಲ್ಲಿ ಅದು ಅರಸ್ತದಷ್ಟೇ, ಅರಸುವಂಥದ್ದಾಗಿದೆ. ಒಂದು ವೇಳೆ ಅದಕ್ಕೆ ಬಾಯಿ ಇರುವುದಾದರೆ ಕಾಪಾಡ್ರಿ 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 ಅಂತ ಅನಿಸ್ತದೆ. ಆದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಾವಾಗಾದರೂ ಕಾಪಾಡ್ರಿ ಅಂತ ಹೇಳ್ತಾರೆ ಸ್ವಾಮಿ. ಅದರ ಮಾತುಗಳು ವಿಶೇಷವಾಗಿ ಕುರಿ ಹತ್ತ ಹೋಗ್ಲಿ, ಮನುಷ್ಯರನ್ನೇ ತಗೊಳ್ಳಿ, ಯಾರಾದ್ರೂ ಅವರು ಕತ್ತಿ ಸಿಗ್ತಾ ಇದ್ರೆ ಅವ್ರು ಏನು ಮಾಡ್ತಿರ್ತಾರೆ, ಅರಸ್ತಾ ಇರ್ತಾರೆ, ಮಾತನಾಡಲಿಕ್ಕೂ ಸಹ ಬರುತ್ತೆ. ಅಂಥ ಒಂದು ವೇದನೆಯಲ್ಲಿ, ಅಂಥ ಒಂದು ಬಾಧೆಯಲ್ಲಿರುವಾಗ ಯೇಸು ಸ್ವಾಮಿ ಈ ಒಂದು ಮಾತುಗಳನ್ನು ಆತನು ಮಾತನಾಡುವಂತನಾಗಿದ್ದಾನೆ. ಪ್ರೇರೆ ನಿಜವಾಗ್ಲೂ ಆತನ ಅಂಥ ವೇದನೆಯನ್ನು ಅನುಭವಿಸುವಂಥ ಸಮಯದಲ್ಲಿ ಸಹ ಅಲ್ಲಿರುವಂಥ ಜನರು ಹೇಳ್ತಾರೆ, ನೀನು ದೇವರ ಮಗನಲ್ವಾ, ನೀನು ಕ್ರಿಸ್ತನಲ್ವಾ, ನಿನ್ನ ಬರಬೇಕಾಗಿರುವಂಥ ಮೆಸ್ಸೇನಲ್ವಾ, ನಿನ್ನ ರಕ್ಷಿಸ್ಕೋ ಎಂಬುದಾಗಿ ಅನೇಕ ಜನರಲ್ಲಿ ಹೀಯಾಳಿಸ್ತಾ ಇದ್ದಾರೆ. ಆದರೂ ಸಹ ಯೇಸು ಸ್ವಾಮಿ ಏನು ಮಾಡ್ತಾನೆ, ಆತನು ಮೌನವಾಗಿದ್ದಾನೆ. ದೇವರ ವಾಕ್ಯ ಅಂತಂದರೆ ಉಣ್ಣೆ ಕತ್ತರಿಸುವಂಥ ಸಮಯದಲ್ಲಿ ಯಾವ ರೀತಿ ಕುರಿ ಮೌನವಾಗಿರ್ತದೋ ಆ ರೀತಿ ಆತನು ಮೌನವಾಗಿದ್ದ ಆ ಒಂದು ಹಿಂಸೆಯನ್ನು, ಅದನ್ನ ಒಂದು ಬಾಧೆಯನ್ನು ಅದನ್ನು ಅನುಭವಿಸಿದನು. ಪ್ರೇರೆ ನಿಜವಾಗ್ಲೂ ಒಂದು ವೈದ್ಯನು ಒಂದು ನಮಗೆ ಏನಾದರೂ ಜ್ವರ ಬಂದಾಗ ನಾವು ಆ ವೈದ್ಯನ ಬಳಿಗೆ ಹೋದಾಗ ನಮಗೆ ಅದಕ್ಕೆ ಆ ಜ್ವರಕ್ಕೆ ತಕ್ಕ ಒಂದು ಟ್ರೀಟ್ಮೆಂಟ್ ಕೊಟ್ಟು ಔಷಧಿಯನ್ನು ಮಾತ್ರೆಯನ್ನು ಕಳಿಸ್ಕೊಡ್ತಾರೆ. ಹೌದಲ್ವಾ? ಅದೇ ಜ್ವರ ವೈದ್ಯನಿಗೆ ಬರುವಾಗ ವೈದ್ಯನ ಮಾಡಿ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಆ ಒಂದು ರೋಗವನ್ನು ವಾಸಿ ಮಾಡ್ಕೊಳ್ತಾರೆ. ಅದೇ ರೀತಿ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಸತ್ತಂತ ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಕಾರ್ಯ ಅಂದರೆ ಸತ್ತಂತ ಮನುಷ್ಯರನ್ನು ಸಹ ದೇವರು ಏನು ಮಾಡಿದ್ದಾನೆ, ಎಬ್ಬಿಸಿದ್ದಾನೆ. ಆ ಒಂದು ಸಾವಿನ ಒಂದು ಸ್ಥಿತಿ ಯೇಸು ಸ್ವಾಮಿ ಸಹ ಬಂದ. ಆತನ ಇಳಿದು ಬರ್ಬೋದಾಯ್ತು, ಬಟ್ ಇಳಿದು ಬರುವಂಥ ಉದ್ದೇಶ ಆತನದಿಲ್ಲ. ಯಾಕಂದರೆ ಆತನ ಬಂದಿರುವಂಥ ಉದ್ದೇಶ ಒಂದೇ, ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮರಣ ಎನ್ನುವಂಥದ್ದು ಅದು ಖಚಿತ. ಪ್ರತಿಯೊಬ್ಬ ಮನುಷ್ಯನಿಗೆ ಮರಣ ಎನ್ನುವಂಥದ್ದು ಅದು ಖಚಿತ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂಥ ಒಂದು ಉದ್ದೇಶ ಒಂದು ಏನಂದರೆ ಅದು ದೇವರ ಚಿತ್ತವನ್ನು ನೆರವೇರಿಸಬೇಕು. ಆಮೇಲೆ ಯೇಸು ಸ್ವಾಮಿ ಬಂದಿರುವಂಥ ಒಂದು ಉದ್ದೇಶ ಏನಂದರೆ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೆ ಆತನ ಬಂದಿದ್ದಾನೆ. ಯೇಸು ಸ್ವಾಮಿ ಬಂದಿರುವಂಥ ಉದ್ದೇಶ ಏನಂದರೆ ತಂದೆ ಚಿತ್ತವನ್ನು. ಅದಕ್ಕೆ ತಂದೆ ಚಿತ್ತವನ್ನು ನೆರವೇರಿಸಬೇಕಂದ್ರೆ ತಂದೆ ಯಾತಕ್ಕಾಗಿ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ ಯೇಸು ಸ್ವಾಮಿ, ತನ್ನೊಬ್ಬನೇ ಮಗನನ್ನು ಯಾತಕ್ಕಾಗಿ ಲೋಕಕ್ಕೆ ಕಳಿಸ, ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸ್ತಾರೆ. ಆತನ ಮುಖಾಂತರ ಸರ್ವಲೋಕ ಮಾನವರ ಪಾಪಕ್ಕೆ ಪರಿಹಾರ ಸಿಗಬೇಕೆಂಬುದಾಗಿ. ಹಲ್ಲೆಲೂಯಾ. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂಥ ಒಂದು ಉದ್ದೇಶವಾಗಿದೆ. ಪ್ರೇರೆ ನಾವು ಮಾತನಾಡಿರುವಂಥ ಮಾತುಗಳು 5 ಮಾತುಗಳು ಆಲ್ರೆಡಿ ಮಾತನಾಡಿದ್ವಿ. ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. 6 ಪಾಯಿಂಟ್ ಇದ್ದಾವೆ, ಬಟ್ 6 ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬೇಗ ವಿವರಿಸಿದ್ದಿಲ್ಲ. ನಾನು ಸಂಕ್ಷಿಪ್ತವಾಗಿ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಕೊಟ್ಟಂಥ ಆ 7 ಮಾತುಗಳಲ್ಲಿ 6ನೇ ಮಾತು ನಾನು ಓದಿ ನಿಮಗೆ ಕೇಳಿಸ್ತೀನಿ. ಪ್ರೇರೆ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಅಂದರೆ ಈ ಒಂದು 6ನೇ ಮಾತು ನನಗೆ ಕೊಟ್ಟಂಥ ಮಾತು ಏನಂದರೆ ತೀರಿತು ಅಂದರೆ ಏನು ತೀರಿತು, ಯೇಸು ಸ್ವಾಮಿ ಬಂದಿರುವಂಥ ಉದ್ದೇಶ ಏನು ತೀರಿಸಿದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುವುದಾದರೆ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನು ಏನೆಲ್ಲ ಮಾಡಿ ಮುಗಿಸಿ ತೀರಿಸಿದನೆಂಬುದಾಗಿ ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡು ಮುಗಿಸುವಂತಾಗಿರುತ್ತದೆ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನವು, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಏನು ಮಾಡಿದ್ದಾನೆ ಯೇಸು ಸ್ವಾಮಿ? ತಂದೆಯನ್ನು ಭೂಲೋಕದಲ್ಲಿರುವಾಗ ಅದನ್ನು ಮಹಿಮೆ ಪಡಿಸಿದ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೇರೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು, ತಂದೆಯು ಮಗನಿಗೆ ಕೊಟ್ಟಂಥ ಕೆಲಸವನ್ನು ಅದನ್ನು ಸಂಪೂರ್ಣಗೊಳಿಸಿ ಏನು ಮಾಡಿದ್ದಾನೆ, ಅದನ್ನು
ಮುಗಿಸಿದ್ದಾನೆ, ಅದನ್ನು ತೀರಿಸಿದ್ದಾನೆ. ತೀರಿಸಿ ಏನು ಮಾಡಿದಾನೆ? ಮತ್ತೆ ತಿರುಗಿ ಮಹಿಮೆ ಪಡಿಸಿದಂತೆ. ಅಲ್ಲಿ ನಾವು ಸಹ ತಿಳಿದುಕೊಳ್ಬೇಕಾಗಿರುವಂಥ ಒಂದು ಉದ್ದೇಶವೆಂದರೆ, ನಮ್ಮನ್ನು ಈ ಲೋಕಕ್ಕೆ ಯೇಸು ಸ್ವಾಮಿ ಆತಕ್ಕೆ ಕಳಿಸ್ಕೊಟ್ಟಿದ್ದಾನೆ ಅಂದರೆ ಆತನನ್ನು ಮಹಿಮೆ ಪಡಿಸೋದಕ್ಕಾಗಿ. ಆಮೇಲೆ ಆತನನ್ನು ಮಹಿಮೆ ಪಡಿಸೋದಕ್ಕಾಗಿ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯೇಸು ಸ್ವಾಮಿಯನ್ನು ಬಿಟ್ಟರೆ, ದೇವರನ್ನು ಬಿಟ್ಟರೆ ಈ ಲೋಕದಲ್ಲಿ ಯಾರಿಗೂ ಮಹಿಮೆ ಸಲ್ಲಿಸುವಂಥ ಅವಶ್ಯಕತೆಯೇ ಇಲ್ಲ. ದೇವರ ಬಿಟ್ಟು ಯಾರಿಗೂ ಸಹ ನಾವು ಸಲ್ಲಿಸಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲರೂ ನಾವು ಗೌರವಿಸಬೇಕು, ಅವರನ್ನು ಸನ್ಮಾನ ಮಾಡಬೇಕು ಹೊರತು ಅದರ ಮಹಿಮೆ ಮಾತ್ರ ಯೇಸು ಸ್ವಾಮಿಗೆ ಮಾತ್ರ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂಥ ಉದ್ದೇಶವೇನೆಂದರೆ ತಂದೆಯನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಯೇಸು ಸ್ವಾಮಿ ಅನೇಕ ಸಮಯದಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ನಾನು ಮಾಡಿದ್ದೇನೆ ಎಂಬುದು ಹೇಳಿದಿಲ್ಲ. ನಾನು ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ, ಆತ ನನ್ನಲ್ಲಿ ಇದ್ದುಕೊಂಡು ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕ ಸಾಲ ಆತನು ಬೋಧನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಈ ಲೋಕದಲ್ಲಿರುವಾಗ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಿಲ್ಲ, ತಂದೆಯನ್ನು ಮಾತ್ರ ಅದನ್ನು ಮಹಿಮೆ ಪಡಿಸಿದ್ದಾನೆ. ನನ್ನದಂತೂ ಏನಿಲ್ಲ, ಎಲ್ಲವೂ ನನ್ನ ತಂದೆ ನನ್ನಲ್ಲಿ ಇದ್ದುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಈ ಭೂಲೋಕದಲ್ಲಿರುವಾಗ ಅದನ್ನು ಹೇಳಿದ್ದಾನೆ. ಎರಡನೇದಾಗಿ ನಾವು ನೋಡ್ಕೊಳ್ಳೋಣ, ಅದರ ಏನೆಲ್ಲ ಈ ಲೋಕದಲ್ಲಿ ನೆರವೇರಿಸಿ ತೀರಿಸಿದ್ದಾನೆ ಅಂದರೆ, ಎರಡನೇದಾಗಿ ಧರ್ಮಶಾಸ್ತ್ರವನ್ನು ಮೊಟ್ಟ ಮೊದಲಾಗಿ ತಂದೆಯ ಕೆಲಸವನ್ನು ಸಂಪೂರ್ಣಗೊಳಿಸಿ ಆತನು ತಂದೆಯನ್ನು ಮಹಿಮೆಪಡಿಸಿದ್ದಾನೆ. ಎರಡನೇದಾಗಿ ಧರ್ಮಶಾಸ್ತ್ರವನ್ನು ಆತನು ಏನು ಮಾಡಿದ್ದಾನೆ ಅಂದರೆ ನೆರವೇರಿಸಿದ್ದಾನೆ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನವನ್ನು ನೋಡ್ಕೊಳ್ಳೋಣ. ರೋಮ 8:2. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ದೀನವಾದ ನರ ಸ್ವಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸೋಕೆ ಈ ಲೋಕಕ್ಕೆ ಬಂದನು. ಯೇಸು ಸ್ವಾಮಿ ಯಾಕೆ ಶರೀರಧಾರಿಯಾಗಿ ಲೋಕಕ್ಕೆ ಬರಬೇಕಾಗಿದೆ ಅಂದರೆ ಪಾಪ ನಿವಾರಣೆಗೋಸ್ಕರ. ಆಮೇಲೆ ಪಾಪ ನಿವಾರಣೆ ಅಂದರೆ ಪಾಪ ಸ್ವರೂಪಿಯಾಗಿ ಮಾನವನ ಈ ಲೋಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯ, ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನೀತಿವಂತನು ಒಬ್ಬನೂ ಇಲ್ಲ ಎಂಬುದಾಗಿ. ಮನುಷ್ಯನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬರು ಅವರು ಪಾಪಿನೇ ಎಂಬುದಾಗಿ. ನೋಡು, ಮನುಷ್ಯನು ಪಾಪಿ ಎಂಬುದಾಗಿ ತಿಳಿದುಕೊಂಡ್ರೂ ಸಹ ದೇವರು ಏನಾಗಿದೆ ಅಂದರೆ ಮಾನವನ ರೂಪವನ್ನು ಧರಿಸಿಕೊಂಡು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕೆ ತಂದೆ ಏನು ಮಾಡಿದ್ದಾನೆ ಅಂದರೆ ಮಗನನ್ನು ಮಾನವನ ಸ್ವಭಾವದ ರೂಪವಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಯಾಕಂದರೆ ಪಾಪದಿಂದ ತುಂಬಿಸಲ್ಪಟ್ಟಂಥ ಈ ಒಂದು ದೇಹಕ್ಕೆ ಕ್ರಯಧನ ಕೊಡಬೇಕಾದ್ರೆ ಆ ದೇಹವೇ ಅದು ಜಜ್ಜಲ್ಪಡಬೇಕು, ಜಡಿಯಲ್ಪಡಬೇಕೆಂಬುದಾಗಿ ದೇವರೇನು ಮಾಡಿದ್ದಾನೆ, ಮಾನವನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಆತನು ಅವತರಿಸಿದ್ದನು. ಹಲ್ಲೆಲೂಯಾ. ನಿಜವಾಗಲೂ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂಥ ಒಂದು ಉದ್ದೇಶ ಏನೆಂದರೆ ಈ ಶರೀರವನ್ನು ಈಡುಕೊಡುವುದಕ್ಕೋಸ್ಕರ, ಜಜ್ಜಿಕೊಳ್ಳುವುದಕ್ಕೋಸ್ಕರ, ಬಲಿಯಾಗಿ ಅರ್ಪಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಮೋಶೆಯ ಒಂದು ಧರ್ಮಶಾಸ್ತ್ರವನ್ನು ಆತನು ಏನು ಮಾಡ್ಲಿಕ್ಕೆ ಬಂದಿದ್ದಾನೆ, ಅದನ್ನು ನೆರವೇರಿಸಲಿಕ್ಕೆ ಆತನು ಈ ಲೋಕಕ್ಕೆ ಬಂದ. ಎರಡನೇದಾಗಿ ನಾವು ನೋಡೋದಾದ್ರೆ ಮತ್ತಾಯನ ಬರೆಸುವಂತೆ 5ನೇ ಅಧ್ಯಾಯ 17ನೇ ವಚನ ನಾವು ಸ್ಪಷ್ಟವಾಗಿ ನೋಡೋದಾದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಏನು ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ಮತ್ತಾಯನ ಬರೆಸುವಂತೆ 5ನೇ ಅಧ್ಯಾಯ 17ನೇ ವಚನ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಆಮೇಲೆ ಯೇಸು ಸ್ವಾಮಿ ಯಾತಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ? ಧರ್ಮಶಾಸ್ತ್ರವನ್ನು ಅಂದರೆ ಮೋಶೆಯ ಧರ್ಮಶಾಸ್ತ್ರವನ್ನು ತೆಗೆದುಹಾಕಲಿಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದ. ಅನೇಕ ಜನ ಹೇಳ್ತಾರೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಪ್ರತಿ ಜನರು ಶನಿವಾರ ಅಂದರೆ 7th ಡೇ 7ನೇ ದಿವಸ ಮಾತ್ರ ದೇವರ ಆಲಯಕ್ಕೆ ಹೋಗ್ಬೇಕಂತ. ಪ್ರತಿಯೊಬ್ಬರು ಹೇಳ್ತಾರೆ 7ನೇ ದಿವಸ ಮಾತ್ರ. ನಮ್ಮ ಏರಿಯಾದಲ್ಲೂ ಸಹ ಸ್ಟಾರ್ಟ್ ಆಗಿದ್ದಾರೆ, 7ನೇ ದಿನ ಶನಿವಾರ ಆರಾಧನೆ ಮಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಪರಲೋಕಕ್ಕೆ ಹೋಗುದಿಲ್ಲ ಅಂತಾಗಿ ಇದು ಪ್ರಚಾರ ಬಹಳ ಹೆಚ್ಚಾಗ್ತದೆ. ಬಟ್ ಅವ್ರು ಹೋಗ್ತಾ ಇರುವಂಥ 12 ವೇಳೆಗೆ ಹೋಗ್ತಾ ಇಲ್ಲ, ದೇವ ನಂಬಿದ ಮಕ್ಕಳ ಬಳಿಗೆ ಹೋಗ್ತಾರೆ. ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ್ರ ಬಳಿಗೆ ಅವ್ರು ಹೋಗ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಧರ್ಮಶಾಸ್ತ್ರವನ್ನು ತೆಗೆದಾಕಿ ಬಂದಿಲ್ಲ, ಅದನ್ನು ನೆರವೇರಿಸಿ. ಧರ್ಮಶಾಸ್ತ್ರ ವಿರುದ್ಧವಾಗಿ ಯೇಸು ಸ್ವಾಮಿ ಎಲ್ಲಿ ಸಹ ಬೋಧನೆ ಮಾಡಿಲ್ಲ. ಆ ಧರ್ಮಶಾಸ್ತ್ರ ಹಿಡ್ಕೊಂಡೆ ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ಅದನ್ನು ಬೋಧನೆ ಮಾಡಿದ್ದಾನೆ. ಪ್ರಿಯರೇ, ಯಾಕೆ ಯೇಸು ಸ್ವಾಮಿ ಧರ್ಮಶಾಸ್ತ್ರ ಆದ್ಮೇಲೂ ಸಹ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಯೇಸು ಸ್ವಾಮಿ ಸಹ ನಮಗೆ ಹೊಸ ಆಜ್ಞೆಯನ್ನು ಕೊಡಿದೆ. ಆ ಆಜ್ಞೆ ಏನಂದ್ರೆ, ನನ್ನ ಕರ್ತನಾದ ದೇವರನ್ನು ಪೂರ್ಣ ಹೃದಯದಿಂದಲೂ
ಪೂರ್ಣ ಪ್ರಾಣದಿಂದ ಪೂರ್ಣ ಆತ್ಮದಿಂದ ಏನ್ ಮಾಡಬೇಕು? ಆರಾಧಿಸಬೇಕು, ಪ್ರೀತಿಸಬೇಕು. ನಿನ್ನ ನೆರೆಯವರು ನಿನ್ನಂತೆ ಪ್ರೀತಿಸಬೇಕು. ಅಷ್ಟೇ. ಈ 2 ಆಜ್ಞೆಗಳನ್ನು ಕೊಟ್ಟು ಯೇಸು ಸ್ವಾಮಿ ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾನೆ. ಯೇಸು ಸ್ವಾಮಿ ಬಂದಿರುವಂತ ಉದ್ದೇಶ ಏನಂದ್ರೆ ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ಆತನ ಹೊಸ ಆಜ್ಞೆಯನ್ನು ಸಹ ಅದನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಈಗ ನಾವು ಎಕ್ಸಾಂಪಲ್ ನೋಡ್ಲಿಕ್ಕೆ ಇಂಗ್ಲಿಷ್ನಲ್ಲಿ ಯಾವ್ದಾದ್ರು ವೀಕ್ ಸೇಲ್ ಅಂದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ ಹೇಳ್ತೀವಿ. ಕನ್ನಡ ಹೇಳೋದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತ ಹೇಳ್ತೇವೆ. ನಾನು ಹೇಳ್ತೇನೆ ಪ್ರಥಮ ದಿನ ಅಂದ್ರೆ ಭಾನುವಾರ ನಾವು ದೇವರಿಗೆ ಕೊಡುವುದಾದ್ರೆ ಅದಕ್ಕೆ ಎಷ್ಟು ಸಮಯ ಮೊಟ್ಟ ಮೊದಲನಾಗಿ ಎಷ್ಟು ಸಮಯ ಹೇಳ್ತೇನೆ, ವಾರದ ಮೊದಲನೇ ದಿನ ನಾವೇನ್ ಮಾಡಬೇಕು? ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು, ದೇವರಿಗೆ ಆರಾಧನೆ ಮಾಡಬೇಕು. ದೇವರಿಗೆ ಹೆಚ್ಚಾಗಿ ನಾವು ಯಾವುದನ್ನ ಈ ಲೋಕದಲ್ಲಿ ಪ್ರೀತಿಸುವಂತ ಅವಶ್ಯಕತೆ ಇಲ್ಲ. ನಾವು ದೇವರನ್ನು ಮೇಲೆ ಇಟ್ಟು ನಾವು ಜೀವಿಸುವುದಾದ್ರೆ ನಮಗೆ ಬೇಕಾದದ್ದೆಲ್ಲವನ್ನು ದೇವರು ಅನುಗ್ರಹಿಸುವುದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ನಿಮಗೇನೆಲ್ಲ ಬೇಕಾಗಿದೆ ಎಲ್ಲವನ್ನೂ ಆತನು ಅನುಗ್ರಹಿಸುವಂತ ದೇವರನ್ನು. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ಮೊಟ್ಟ ಮೊದಲನಾಗಿ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡುವುದಾದ್ರೆ ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿ ಇಡ್ಲಿಕ್ಕೆ ಆತನು ಇಷ್ಟಪಡುವಂತನಾಗಿದ್ದಾನೆ. ಆತನು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ಆತನು ಇಚ್ಛಿಸಿರುವಾಗ ನಾವು ಮೊಟ್ಟ ಮೊದಲಾಗಿ ನಾವು ಈ ಲೋಕದಲ್ಲಿ ಯಾವುದಕ್ಕೂ ಅವಶ್ಯಕತೆ ಕೊಡದಂತೆ, ಯಾವುದಕ್ಕೆ ಹೆಚ್ಚಾಗಿ ನಾವು ಸಮಯ ಕೊಡದಂತೆ ನಾವು ದೇವರಿಗೆ ಕೊಡುವುದಾದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಅದೇ ರೀತಿ ನಾವು ನೋಡುವುದಾದ್ರೆ 2ನೇದಲ್ಲಿ ನಾವು ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರೆ ಅಂದ್ರೆ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರೆ. 3ನೇದಾಗಿ ಪ್ರವಾದಿಗಳ ಪ್ರವಚನವನ್ನು ಏನ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂದ್ರೆ ಅದನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನವನ್ನು ನೋಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಮಗೆ ಹೇಳಲಿಲ್ಲವೇ? ನೋಡಿ, ಯಾವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದೆ? ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲೂ ಬರೆದಿರುವುದೆಲ್ಲವೂ ನೆರವೇರಿಸುವುದಕ್ಕೆ. ಪ್ರವಚನ ಯೇಸು ಸ್ವಾಮಿ ಬರುವಾಗ ಮುಂಚೆನೆ ಅನೇಕ ಪ್ರವಚನಗಳು ಇಲ್ಲಿ ಯೇಸು ಸ್ವಾಮಿ ಅದಕ್ಕೆ ಅನೇಕ ಸಾರಿ ಆತನು ಅಂದ್ರೆ ಪ್ರವಾದಿಗಳ ಪ್ರವಚನವನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಅದನ್ನು ಬಂದಿದ್ದಾನೆ ಪ್ರೇರೆ. ಪ್ರವಾದಿಗಳು ಅನೇಕ ವಿಷಯಗಳಿಗಾಗಿ ಅವರು ಪ್ರವಚಿಸಿರುವಾಗ ಆ ಪ್ರವಚನಗಳು ನೆರವೇರುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ, ಯೇಸು ಸ್ವಾಮಿ ಕನ್ಯಕೆ ಗರ್ಭದಲ್ಲಿ ಆತನು ಇಲ್ಲಿ ಜನಿಸಬೇಕಾಗಿತ್ತು, ಶಿಲುವೆ ಮೇಲೆ ಪ್ರಾಣ ಕೊಡಬೇಕು, ಆತನು ಮೌನವಾಗಿರ್ಬೇಕೆಂಬುದಾಗಿ ಎಲ್ಲ ಯೆಶಾಯನ ಗ್ರಂಥದಲ್ಲಿ ಅದೇ ರೀತಿ ಕೀರ್ತನೆಗಳಲ್ಲಿ ಬರೆದಿರುವ ಪ್ರಕಾರವಾಗಿ ಆತನ ಪ್ರವಾದಿಗಳ ಒಂದು ಪ್ರವಚನವನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಅದೇ ರೀತಿ 4ನೇ ನಾವು ನೋಡ್ಕೊಳ್ಳೋಣ. 3ನೇದು ಪ್ರವಾದಿಗಳ ಪ್ರವಚನವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. 4ನೇದನ್ನು ಆತನು ಬಲಿಗಳು ಇಲ್ಲದೆ ಅದನ್ನು ತೀರಿಸಿದನು. ಏನು ಬಲಿ ಇಲ್ಲದೆ ಆತನು ತೀರಿಸಿದನು ಎಂಬುದಾಗಿ ನಾವು ನೋಡುವುದಾದ್ರೆ ಇಬ್ರಿಯನ ಬರೆದ ಪತ್ರಿಕೆ 9ನೇ ಅಧ್ಯಾಯ 25-26ನೇ ವಚನ ನೋಡುವುದಾದ್ರೆ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳನು. ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಆತನು ಬಲಿಗಳಿಲ್ಲದೆ ಅದನ್ನು ತೀರಿಸಿದೆಂಬುದಾಗಿ. ನಾವು ಯೇಸು ಸ್ವಾಮಿ ಲೋಕಕ್ಕೆ ಬರೋಕ್ಕಿಂತ ಮುಂಚೆನೆ ಅಳವಡಿಕೆಯಲ್ಲಿ ನೋಡುವುದಾದ್ರೆ ಅನೇಕ ಬಲಿಗಳು ಕೊಡಬೇಕಾಗಿದೆ. ಒಬ್ಬ ಮನುಷ್ಯನು ಇವಾಗ ಇಲ್ಲಿ ಎಷ್ಟು ಮಂದಿ ಕೂತಿದ್ರು ಅಷ್ಟು ಮಂದಿ ಒಂದು ವೇಳೆ ಪಾಪ ಮಾಡುವುದಾದ್ರೆ ಒಬ್ಬೊಬ್ಬರಾಗಿ ಏನ್ ಮಾಡಬೇಕಾಯ್ತು? ಒಂದು ಕುರಿಮರಿಯನ್ನು, ಯೋಗ್ಯವಾದ ಕುರಿಮರಿಯನ್ನು ತೆಗೆದುಕೊಂಡು ಯಾಜಕನ ಬಳಿ ಹೋಗಿ ನಮ್ಮ ಪಾಪಗಳನ್ನು ಏನ್ ಮಾಡಬೇಕು? ಅರಿಕೆ ಮಾಡಿಕೊಂಡು ಅದನ್ನು ಬಲಿ ಕೊಡಬೇಕಾಗಿದೆ. ಆ ರೀತಿ ಒಂದು ವೇಳೆ ಬಲಿ ಕೊಡಬೇಕಾಗಿದೆ ಯೇಸು ಸ್ವಾಮಿ ಎಷ್ಟೋ ಸಾರಿ ಬರ್ಬೇಕಂತ ಲೋಕಕ್ಕೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರಬೇಕಾಗಿದೆ. ಪರಲೋಕದಿಂದ ಎಷ್ಟೋ ಸಾರಿ ಆತನು ಬಾಧೆ ಪಡಬೇಕಾಗಿತ್ತು, ಎಷ್ಟೋ ಸಾರಿ ಆತನು ಸಾಯ್ಬೇಕಾಗಿತ್ತು. ಆದ್ರೆ ದೇವರ ವಾಕ್ಯ ಹೇಳ್ತಂತೆ ಏನಂತ ಇಲ್ಲಿ ಕೊನೆಯದಾಗಿ ನಾವು ನೋಡುವುದಾದ್ರೆ
ಆತನು ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನ. ಯಾಕೆ ಯೇಸು ಸ್ವಾಮಿ ಲೋಕಕ್ಕೆ ಪ್ರತ್ಯಕ್ಷನಾಗಿದ ಅಂದ್ರೆ ಒಂದೇ ಸಾರಿ ಸರ್ವಲೋಕ ಮಾನವರ ಪಾಪ ಪರಿಹಾರ ಆಗ್ಬೇಕೆಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ತಾನು ಇಲ್ಲಿ ಒಪ್ಪಿಸಿಕೊಂಡಿದ್ದಾನೆ. ಪ್ರೇರೆ, ಯೇಸು ಸ್ವಾಮಿನೇ ಯಾರು ಇಲ್ಲಿ ಸಾಯಿಸಲಿಲ್ಲ. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ಪ್ರಾಣವನ್ನು ಕೊಡುವಂತ ಅಧಿಕಾರವೂ ನನಗೆ ಗೊತ್ತಿದೆ, ಅದನ್ನು ತಿರುಗಿ ತೆಗೆದುಕೊಳ್ಳುವಂತ ಅಧಿಕಾರ ಸಹ ನನಗೆ. ನಾನು ಎಷ್ಟೋ ಸಲ ಅನ್ಕೊಳ್ತೀನಿ, ಯೇಸು ಸ್ವಾಮಿ ದೇವರಲ್ಲ. ಯೇಸು ಸ್ವಾಮಿ ದೇವರಾಗಿರುವುದಾದ್ರೆ ಆತನು ಪ್ರಾಣ ಕೊಡ್ತಾನೆ ಮತ್ತೆ ತಿರುಗಿ ತೆಗೆದುಕೊಳ್ತಾನೆ ಮೊದಲಿಗೆ. ಅದಕ್ಕೆ ನಾನು ಎಷ್ಟೋ ಸಲ ಇದನ್ನು ನಾನು ಧ್ಯಾನ ಮಾಡಿ ಆಲೋಚನೆ ಮಾಡಿ, ಹೌದು ಯೇಸು ಸ್ವಾಮಿ ದೇವರಾಗನ, ಅದಕ್ಕೆ ಪ್ರಾಣ ಕೊಡ್ತಾನೆ ಮತ್ತೆ ತಿರುಗಿ ಎದ್ದೇಳ್ತಾನೆ. ಬಟ್ ನಿಜವಾಗ್ಲೂ ಅದನ್ನು ಹರಿದವರಾಗಿರುವಾಗ ಅದಕ್ಕೆ ಯೇಸು ಸ್ವಾಮಿ ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ ಆತನು ಸತ್ತು, ಬಾಧೆಪಟ್ಟು ಸತ್ತು ತಿರುಗಿ 3ನೇ ದಿನ ಎದ್ದು ಬಂದಿದ್ದಾನೆ ಎಂಬುದಾಗಿ ಯಾರು ನಂಬಿ ವಿಶ್ವಸಿಸ್ತಾರೋ ಅವರಿಗೆ ಮಾತ್ರ ರಕ್ಷಣೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬೇರೆ ಯೇಸು ಸ್ವಾಮಿ ಹೇಳಿದ್ದಾನೆ, ಯೇಸು ಸ್ವಾಮಿ ನಿಜವಾದ ದೇವರೇ, ಕರೆಕ್ಟೇ, ಯೇಸು ಸ್ವಾಮಿ ಪ್ರಾಣ ಕೊಟ್ಟಿರೋದು ಕರೆಕ್ಟೇ, ತಿರುಗಿ ಎದ್ದಿರೋದು ಕರೆಕ್ಟೇ. ಬಟ್ ಅದನ್ನು ನಂಬುವುದಾದ್ರೆ ಅದನ್ನು ನಂಬುವುದಾದ್ರೆ ನಿಮ್ಮಲ್ಲಿ ಏನು ಸಿಗ್ತದೆ? ರಕ್ಷಣೆ ಸಿಗ್ತದೆ, ವಿಶ್ವಾಸ ಸಿಗ್ತದೆ, ನಂಬಿಕೆ ಸಿಗ್ತದೆ, ಪಾಪ ಕ್ಷಮಾಪಣೆ ಸಿಗ್ತದೆ, ನಿತ್ಯ ಜೀವವು ಸಹ ಅದು ಸಿಗುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ನಾವೇನ್ ಮಾಡ್ಬೇಕಾದ್ರೆ ನಂಬಬೇಕಷ್ಟೇ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಂಥ ಉದ್ದೇಶ ಅಂದ್ರೆ ಅನೇಕ ಸಾರಿ ಬಲಿ ಕೊಡುವಂಥ ಉದ್ದೇಶ ಇಲ್ಲ. ಬಲಿಗಳಿಲ್ಲದೆ ಯೇಸು ಸ್ವಾಮಿ ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದು ನಮಗಾಗಿ ಆತನು ಎಲ್ಲರ ಪಾಪ ನಿವಾರಣೆಗೋಸ್ಕರ ಒಂದೇ ಸಾರಿ ಆತನ ಏನ್ ಮಾಡಿದೆ? ಸಿಲುಬೆ ಕಂಬವನ್ನು ಹಚ್ಚಿ ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರೇರೆ, ನಿಜವಾಗ್ಲೂ ನಾವು ನಂಬಿರುವಂಥ ದೇವರು ಆತನು ಎಷ್ಟೋ ಪ್ರೀತಿ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಆತನು ತನ್ನ ಪ್ರಾಣವನ್ನು ಕೊಡುವಷ್ಟು ಆತನ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೇರೆ, ನಿಜವಾಗ್ಲೂ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಹ ಅದು ನಮ್ಮ ಜೀವಿತಕ್ಕೆ ಸಾಲದು. ಯಾಕೆಂದ್ರೆ ದೇವರು ಆತನ ಪಾಪಿಯಲ್ಲ, ನಮ್ಮ ಪಾಪಗಳನ್ನು ಆತ ಹೊತ್ತುಕೊಂಡು ನಮಗಾಗಿ ಕಲ್ವಾರಿ ಕೃಷಿಯಲ್ಲಿ ಆತನ ಬಲಿಯಾಗಿದ್ದಾನೆ. ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮನೆಯಾಗಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಮಾಡಿರುವಂತಹ ಪಾಪವನ್ನು, ಈಗ ಮಾಡಿರುವಂತಹ ಪಾಪಗಳು, ನಿನ್ನೆ ಮಾಡಿರುವಂತಹ ಪಾಪಗಳು, ಮುಂದೆ ಬರುವಂತಹ ಜನರೇಷನ್ ಅಲ್ಲಿ ಮಾಡುವಂತ ಎಲ್ಲ ಪಾಪಗಳು ಒಂದೇ ಸರಿ ದೇವರ ವಾಕ್ಯತೆ ಯುಗಗಳ ಪಾಪ ನಿವಾರಣೆಗೋಸ್ಕರ, ಯುಗಗಳು ಹಿಂದೆ ಮುಂದೆ ಬರುವಂತ ಎಲ್ಲ ಯುಗಗಳಲ್ಲಿ ಬರುವಂತ ಎಲ್ಲ ಪಾಪ ನಿವಾರಣೆಗೋಸ್ಕರ ಯೇಸು ಸ್ವಾಮಿ ಒಂದೇ ಸಾರಿ ಕಲ್ವಾರಿ ಕೃಷಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದನು. ಪ್ರೇರೆ, ಅದನ್ನು ನಂಬುವಂತರು ಯಾರೇ ಆಗಿರೋ, ಈಗ ಮುಂದೆ ಬರುವಂತರು ಇರುವಂತರು ನಂಬುವುದಾದ್ರೆ ಅವ್ರು ನಿಜವಾಗ್ಲೂ ಅವರಿಗೆ ರಕ್ಷಣೆ ಸಿಗುವಂತದ್ದಾಗಿದೆ, ಅವರಿಗೆ ಪಾಪ ಕ್ಷಮಾಪಣೆ ಸಿಗುವಂತದ್ದಾಗಿದೆ. ಅದನ್ನು ಸುರಿಸಿರುವಂತಹ ರಕ್ತವು ಅದು ಪರಿಶುದ್ಧವಾದ ರಕ್ತವಾಗಿರುವುದರಿಂದ ಸರ್ವಲೋಕ ಮಾನವರ ಪಾಪಗಳನ್ನು ಅದನ್ನೇನ್ ಮಾಡ್ತದೆ? ಸಂಪೂರ್ಣವಾಗಿ ತೊಳೆದು ಶುದ್ಧಿ ಮಾಡುವಂತದ್ದಾಗಿದೆ, ನೀತಿ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ, ಪರಿಶುದ್ಧ ಮಾರ್ಗದಲ್ಲಿ ಅದನ್ನು ನಡೆಸುವಂತದ್ದಾಗಿದೆ. ಪ್ರೇರೆ, ಈ ಲೋಕದಲ್ಲಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಯಾರಪ್ಪ ಅವಕಾಶ ಮಾಡಿಕೊಡ್ತಾರೆ? ಅದು ಯೇಸು ಸ್ವಾಮಿ ಒಬ್ಬನೇ. ಯಾಕಂದ್ರೆ ಆತನ ಪರಿಶುದ್ಧನಾಗಿರುವಂತ ನಾವೆಲ್ಲರೂ ಸಹ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಅದನ್ನೊಂದು ಚಿತ್ತ, ಅದನ್ನೊಂದು ಉದ್ದೇಶ ಆಗಿರುವುದರಿಂದ ಅದೇ ರೀತಿ ನಾವು ನಂಬುವುದಾದ್ರೆ ದೇವರಲ್ಲಿ ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದ ಮಾಡುವಂತದ್ದಾಗಿದ್ದಾನೆ. ಪ್ರೇರೆ, 4ನೇದ ಬಲಿಗಳಿಲ್ಲದೆ ಅದನ್ನು ತೀರಿಸುವಂಥದ್ದು. ಆಮೇಲೆ 5ನೇದಾಗಿ ಮರಣದ ಭಯವನ್ನು ಆತನು ತೆಗೆದು ಹಾಕಿರುವುದರಿಂದ ಎಲ್ಲವೂ ತೀರಿತು ಎಂಬುದಾಗಿ ಹೇಳ್ತಾರೆ. ಮರಣದ ಭಯವನ್ನು ಆತನು ತೆಗೆದು ಇಬ್ರಿಯ 2ನೇ ಅಧ್ಯಾಯ 14-15 ನೋಡುವುದಾದ್ರೆ, ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ನೋಡುವುದಾದ್ರೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿ ಬಿಡಿಸುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನ ದೇವದೂತರನ್ನು ಹಿಡಿದವನೆಂದು ಬರಲಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದನಷ್ಟೇ. ಆಮೇಲೆ ಹಲ್ಲೆಲೂಯಾ. ನೋಡು, ದೇವರು ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿದೆ, ಯಾಕೆ ಏನೆಲ್ಲ ಯೇಸು ಸ್ವಾಮಿ ಈ ಲೋಕಕ್ಕೆ ತೀರಿಸಿದಂತೆ ಮರಣದ ಭಯವನ್ನು ಆತನು ನಮಗೆ ತೆಗೆದುಹಾಕಿದ್ದಾನೆ. ಪ್ರೇರಣೆ, ನಿಜವಾಗ್ಲೂ ಮರಣ ಎನ್ನುವಂಥದ್ದು ಕ್ರೈಸ್ತರಿಗೆ ಯಾರಿಗೂ ಭಯ ಇಲ್ಲ. ಎಷ್ಟು ಜನ ಅಂತಾರೆ ಭಯನೇ ಇಲ್ಲ ಈ ಲೋಕದಲ್ಲಿ? ಯಾರಿಗಪ್ಪ ಭಯ ಇಲ್ಲ ಅಂದ್ರೆ ಯೇಸು ಸ್ವಾಮಿನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾರೋ ಅವರಿಗೆ ಮರಣದ ಭಯನೇ ಇರಲ್ಲ. ಯಾಕಂದ್ರೆ ಮರಣದ ಭಯ ಎನ್ನುವಂಥದ್ದು ಯೇಸು ಸ್ವಾಮಿ ತೆಗೆದುಹಾಕಿದ್ರೆ, ಯಾಕಂದ್ರೆ ಆತನು ಸತ್ತು ತಿರುಗಿ ಎದ್ದಿರುವುದರ ಮುಖಾಂತರವಾಗಿ ನಾವು ಸಹ ಏನ್ ಮಾಡ್ತೀವಿ? ಓಡಲ್ಪಟ್ಟು
ತಿರುಗಿ ನಾವು ಎದ್ದೇಳ್ತೀವಿ ಎಂಬ ಒಂದು ನಂಬಿಕೆ, ವಿಶ್ವಾಸ, ನಿರೀಕ್ಷೆ ನಮ್ಮಲ್ಲಿ ಇರುವುದರಿಂದ ನಮಗೆ ಯಾವುದೇ ರೀತಿಯ ಭಯ ಇಲ್ಲ. ಈ ದಿನಮಾನದಲ್ಲಿ ನಾವು ನೋಡೋದಾದ್ರೆ ಕ್ರೈಸ್ತರು ಅದರ ರೀತಿ ಮುಖ್ಯವಾಗಿ ಸೇವಕರು ಅನೇಕ ವಿಧವಾದ ರೀತಿಯಲ್ಲಿ ಅವರು ಹಿಂಸೆ ಪಡಿಸ್ತಾ ಇದ್ದಾರೆ, ಕೆಲವರನ್ನ ಸಾಯಿಸ್ತಾ ಇದ್ದಾರೆ. ಯಾಕೆ ಅವರು ಇಷ್ಟು ಜಿದ್ದಾಗಿ ನಿಂತ್ಕೊಂಡು ದೇವರ ಸೇವೆ ಮಾಡಬೇಕಂದ್ರೆ ಅವರಲ್ಲಿ ಯಾವುದೇ ರೀತಿಯ ಮರಣದ ಭಯ ಇಲ್ಲ. ಆ ಮರಣದ ಭಯನ್ನು ಯೇಸು ಸ್ವಾಮಿ ತೆಗೆದಾಕಿದ್ದಾನೆ ಪ್ರೇರೆ. ಯಾಕಂದ್ರೆ ಅವರು ನೋಡಿದ್ದಾರೆ ಆ ಒಂದು ಕಲ್ವಾರಿಯ ಕ್ರೂಶಿಯ ದರ್ಶನ. ಅನೇಕ ಸೇವಕರು ಏನ್ ಮಾಡಿದ್ದಾರೆ ಅಂದ್ರೆ ದರ್ಶನವನ್ನು ನೋಡಿದ್ದಾರೆ. ಯೇಸು ಸ್ವಾಮಿ ದರ್ಶನವನ್ನು ಕೊಡ್ತಾನೆ, ಬಟ್ ಆ ಎಂತ ದರ್ಶನ ಕೊಡ್ತಾನೆ ಅಂದ್ರೆ ಆತ ಕಲ್ವಾರಿ ಕ್ರೂಶಿಯ ದರ್ಶನವನ್ನು ಕೊಡ್ತಾನೆ. ನಾನು ಅನ್ಕೊಳ್ತೇನೆ ಪೌಲನಿಯಾಗಿರುವಂತ ಒಂದು ದರ್ಶನವಾದ ಕಲ್ವಾರಿ ಕ್ರೂಶಿಯ ದರ್ಶನವಾಗಿದೆ. ಯೇಸು ಸ್ವಾಮಿ ಕಲ್ವಾರಿ ಕ್ರೂಶಿಯ ದರ್ಶನವನ್ನು ನೋಡಿರುವಂತ ವ್ಯಕ್ತಿ ಯಾರೇ ಆಗಿರ್ಬೋದು, ಅವನು ಮೌನವಾಗಿರಲಿಲ್ಲ. ಅವನೇನ್ ಮಾಡ್ತಾನೆ, ಯೇಸು ಸ್ವಾಮಿಯನ್ನು ಸುವಾರ್ತೆ ಸಾರಲಿಕ್ಕೆ ಯಾವುದೇ ರೀತಿ ಮರಣವನ್ನು ಸಹ ಅದನ್ನು ತ್ಯಜಿಸಿ ಏನ್ ಮಾಡ್ತಾರೆ, ಮುಂದೆ ಹೋಗಿ ದೇವರ ಸೇವೆಯನ್ನು ಮಾಡುವಂತರಾಗಿದ್ದಾರೆ ಪ್ರೇರೆ. ಅನೇಕ ಜನರು ಸೇವಕರು ದೇವರಿಗಾಗಿ ತಮ್ಮ ಪ್ರಾಣವನ್ನೇ ಈಡುಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರಲ್ಲಿ ಯಾವುದೇ ರೀತಿ ಮರಣದ ಭಯನಿಲ್ಲ. ನಾನು ಏನ್ ಮಾಡ್ತೇನೆ, ನಾನು ಸತ್ತೋದ್ರು ಸಹ ನಾನು ದೇವರನ್ನು ನಾನು ನೋಡುವಂತನಾಗಿದೆ. ಅಡ್ರೆಸ್ ಮಾತ್ರ ಚೇಂಜ್ ಆಗ್ತದೆ ಅಷ್ಟೇ, ಅಡ್ರೆಸ್ ಮಾತ್ರ ಚೇಂಜ್ ಆಗ್ತದೆ. ನಾನು ದೇವ್ರ ಬಳಿ ಹೋಗ್ತೇನೆ ಎಂಬ ಒಂದು ಧೈರ್ಯ, ಒಂದು 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 ನಿಶ್ಚಯ ಅವನಲ್ಲಿ ಇರ್ತದೆ. ಅದಕ್ಕಾಗಿ ನಿಜವಾದ ಕ್ರೈಸ್ತರಿಗೆ ಯಾವುದೇ ರೀತಿಯ ಮರಣದ ಒಂದು ಭಯ ಇರೋದಿಲ್ಲ ಪ್ರೇರೆ. ಆ ಒಂದು ಮರಣದ ಭಯವನ್ನು ಯಾರಪ್ಪ ತೆಗೆದಾಕಿದ್ದಾರೆ ಅಂದ್ರೆ ಯೇಸು ಸ್ವಾಮಿ ತನ್ನ ಮರಣದಿಂದಲೇ ನಮ್ಮ ಒಂದು ಮರಣದ ಒಂದು ಭಯವನ್ನು ತೆಗೆದಾಕಿ ನಮ್ಮನ್ನು ಧೈರ್ಯವಂತರಾಗಿ ಧೈರ್ಯಶಾಲಿಗಳಾಗಿ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಪ್ರೇರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿ ಕೊನೆಯದಾಗಿ ನಾವು ನೋಡುವುದಾದ್ರೆ ಆತನು ಹೋಗುವುದರಿಂದ ಆದರಣೆ ಕರ್ತನನ್ನು ಕಳಿಸುವುದರಿಂದ ಅದು ಎಲ್ಲವನ್ನು ಆತನು ತೀರಿಸಿದನು. ಕೊನೆಯದಾಗಿ ನೋಡಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಏನೆಲ್ಲ ಮಾಡಿ ತೀರಿಸಿದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ ಲಾಸ್ಟ್ ಕೊನೆಯದಾಗಿ ನಾವು ನೋಡಿಕೊಂಡು ನಾವು ಮುಗಿಸುವಂತ ನನ್ನ ಸಮಯ ಆಗಿದೆ. ದಯಮಾಡಿ ಕ್ಷಮಿಸಬೇಕಂತ ಲಾಸ್ಟ್ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನವನ್ನು ನೋಡಿಕೊಂಡು ಮುಗಿಸುವಂತರ. ನಾನು ಓದ್ತೀನಿ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆಮೇಲೆ ಹಲ್ಲೆಲೂಯ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಏನೆಲ್ಲ ಆತನು ತೀರಿಸಿದನು, ಏನೆಲ್ಲ ಆತನು ಸಮಾಪ್ತಿ ಮಾಡಿದನೆಂದ್ರೆ ಆತನು ಈ ಲೋಕಕ್ಕೆ ಆದರಣೆಗಳ ಕರ್ತನನ್ನು ಆತನು ಕಳಿಸಿಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮನು ಬಂದು ಏನ್ ಮಾಡ್ತಾನೆ, ನಮ್ಮನ್ನು ಸತ್ಯದಲ್ಲಿ ಆತನು ನಡೆಸುವಂತದ್ದಾಗಿದ್ದಾನೆ. ಪಾಪ, ನೀತಿ, ನ್ಯಾಯ ತೀರ್ಪು ಬಗ್ಗೆ ಏನ್ ಮಾಡ್ತಾನೆ ಅಂದ್ರೆ ಅರಿವನ್ನು ಹುಟ್ಟಿಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಒಂದು ಆದರಣೆ ಒಂದು ಕರ್ತನನ್ನು ಅಂದ್ರೆ ಪವಿತ್ರಾತ್ಮನನ್ನು ಈ ಲೋಕಕ್ಕೆ ಕಳಿಸಲಾರದೆ ಹೋದ್ರೆ ಆ ಪವಿತ್ರಾತ್ಮನ ಕಾರ್ಯಗಳಲ್ಲಿ ನಡೀತಾ ಇದ್ದಲ್ಲ ಬೇರೆ. ಈ ದಿನ ಒಬ್ಬ ವ್ಯಕ್ತಿ, ಒಬ್ಬ ಪಾಪಿ ಪಶ್ಚಾತ್ತಾಪ ಪಡಬೇಕಾದ್ರೆ ಆ ಒಂದು ಪಾಪಿಯಲ್ಲಿ ಪರಿಶುದ್ಧಾತ್ಮನ ಇರಲೇಬೇಕು. ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಪಾಪಿ ತನ್ನ ಪಾಪವನ್ನು ಯಾವಾಗ ಒಪ್ಪಿಕೊಳ್ತಾನೆ ಅಂದ್ರೆ ಪರಿಶುದ್ಧಾತ್ಮನ ಕಾರ್ಯಗಳ ಮಗನಲ್ಲಿರುವಾಗಲೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೋಗಿ ಆ ಒಂದು ಪವಿತ್ರಾತ್ಮನನ್ನು ಆದರಣೆಗಳ ಕರ್ತನನ್ನು ನಾನು ಕಳಿಸಿಕೊಡ್ತೇನೆ. ಆತ ಒಂದು ಪಾಪ, ನೀತಿ, ನ್ಯಾಯ ತೀರ್ಪು ಬಗ್ಗೆ ಏನ್ ಮಾಡ್ತಾನೆ, ಅರಿವನ್ನು ಹುಟ್ಟಿಸ್ತಾನೆ. ಪಾಪ ಅಂದ್ರೆ ಯೇಸು ಸ್ವಾಮಿ ತಿಳಿಯಲಾರದೆ ಇರುವಂತದ್ದು ಪಾಪ. ನೀತಿ ಅಂದ್ರೆ ಯೇಸು ಸ್ವಾಮಿ ಕಲ್ವಾರಿ ಕ್ರೂಶಿಯಲ್ಲಿ ಬಲಿಯಾಗಿ ಕೊಟ್ಟಿರುವಂತದ್ದು ನೀತಿ. ನ್ಯಾಯ ತೀರ್ಪು ಅಂದ್ರೆ ಏನು, ಯೇಸು ಸ್ವಾಮಿ ವಿರೋಧಿಯಾಗಿರುವಂತಹ ಸೈತಾನನ ಒಂದು ತಲೆಯನ್ನು ಚೆಚ್ಚುವಂತದ್ದೇ ಅದು ನ್ಯಾಯ ತೀರ್ಪಿಕೆ ಆಗಿದೆ. ಅಂದ್ರೆ ನಿಜವಾಗಲೂ ನಾವು ಈ ಲೋಕದಲ್ಲಿ ಇರುವಂತ ನಾವುಗಳು ಒಂದು ದಿನ ನಾವು ಪಶ್ಚಾತ್ತಾಪ ಪಟ್ಟು ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಪವಿತ್ರಾತ್ಮ ದೇವರೇ. ಆ ಪವಿತ್ರಾತ್ಮನನ್ನು ದೇವರ ಲೋಕಕ್ಕೆ ಕಳಿಸಿಕೊಟ್ಟು ಅದನ್ನು ಸಮಾಪ್ತಿ ಮಾಡಿದ್ದಾನೆ, ಅದನ್ನೆಲ್ಲ ತೀರಿಸಿದ್ದಾನೆ ಪ್ರೇರೆ. ನಾವೆಷ್ಟು ಜನ, ಯಾಕಂದ್ರೆ ಇದುವರೆಗೂ ಆ ಪವಿತ್ರಾತ್ಮನು ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ಜನರ ಜೀವಿತದಲ್ಲಿ ಆತನ ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ಜನರಲ್ಲಿ ಒಂದು ಮಾನಸಾಂತರ, ಒಂದು ಜೀವಿತವನ್ನು, ಪಶ್ಚಾತ್ತಾಪದ ಒಂದು ಹೃದಯವನ್ನು ಆತನು ಉಂಟು ಮಾಡ್ತಾ ಇದ್ದಾನೆ. ದೇವರ ಬಳಿಗೆ ಅನೇಕ ಜನರನ್ನು ಆತನ ಏನ್ ಮಾಡ್ತಾನೆ, ಕರೆದುಕೊಂಡು ಬರ್ತಾ ಇದ್ದಾನೆ ಪ್ರೇರೆ. ನಿಜವಾಗ್ಲೂ ನಾವು ನಂಬಿರುವಂತ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ ಪ್ರೇರೆ. ಆತನು ಏನೆಲ್ಲ ಮಾಡ್ಬೇಕು ಈ ಭೂಲೋಕದಲ್ಲಿರುವಾಗ ಅದನ್ನೆಲ್ಲ ಮಾಡಿ ಆತನು ತೀರಿಸುವುದರಿಂದ ಕೊನೆಯದಾಗ 6ನೇ ಮಾತು ಹೇಳ್ತೇನೆ, ನನಗೆ ತೀರುತ್ತಿ ಎಂಬುದಾಗಿ. ಆಮೇಲೆ ತೀರುತ್ತಿ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ತಂದೆಯ ಕೊಟ್ಟಿರುವಂತಹ ಕೆಲಸವನ್ನು ನಾನು ಸಂಪೂರ್ಣಗೊಳಿಸಿದ್ದೇನೆ. ಈ ಲೋಕದಲ್ಲಿ ಹುಟ್ಟಿರುವಂತಹ ಮನುಷ್ಯನು, ನಾನು ಮಾನವನಾಗಿ ಲೋಕಕ್ಕೆ ಬಂದಿದ್ದೇನೆ. ಪರಿಶುದ್ಧನಾದ್ರೂ ಸಹ ನಾನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದೇನೆ. ಆದ್ರೂ ಸಹ ನಾನು ಸಹ ನನ್ನ ಪ್ರಾಣವನ್ನು ನಾನು ಕೊಡ್ತಾ ಇದ್ದೇನೆ. ತಂದೆ ಚಿತ್ತವನ್ನು ನಾನು ನೆರವೇರಿಸ್ತಾ ಇದ್ದೇನೆ. ನಾನು ಒಂದೇ ಒಂದು ಹೇಳಿಕೆ ನಾನು ಇಷ್ಟಪಡ್ತೇನೆ, ಈ ಲೋಕದಲ್ಲಿ ಜೀವಿಸಿರುವಂತ ನಾವೆಲ್ಲರೂ ದೇವರ ಚಿತ್ತವನ್ನು ನೆರವೇರಿಸುವಂತರಾಗಿರ್ಬೇಕು. ದೇವರ ಚಿತ್ತವನ್ನು ನೆರವೇರಿಸಬೇಕಾದ್ರೆ ದೇವರ ಚಿತ್ತವನ್ನು ತಿಳಿದುಕೊಳ್ಬೇಕು, ಅದರಂತೆ ನಮ್ಮ ಮುಂದೆ ಸಾಗಬೇಕು. ಯೇಸು ಸ್ವಾಮಿ ಮಾಡಿರುವಂತ ಒಂದು ಕೆಲಸ, ಉದ್ದೇಶ ಒಂದೇ, ತಂದೆ ಚಿತ್ತವು ನೆರವೇರಬೇಕು ಈ ಭೂಲೋಕ
ಲೋಕದಲ್ಲಿ. ತನ್ನ ಚಿತ್ತ ಎಲ್ಲಿಗೂ ಆತನು ಮಾಡಲಿಲ್ಲ. ತಂದೆ ಚಿತ್ತದ ಪ್ರಕಾರವಾಗಿ ಈ ಲೋಕದಲ್ಲಿ ಜೀವಿಸಿದ. ತಂದೆ ಚಿತ್ತ ಪ್ರಕಾರವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ತಂದೆ ಚಿತ್ತ ಪ್ರಕಾರವಾಗಿ ಮರಣದ ಕಂಬವನ್ನು ಹತ್ತಿ ಕೊನೆ ಉಸಿರಿರುವವರೆಗೂ ತಂದೆ ಚಿತ್ತವನ್ನೇ ಆತನ ಸಂಪೂರ್ಣವಾಗಿ ಸಮರ್ಪಿಸಿ ಆತನನ್ನು ಮಹಿಮೆಪಡಿಸಿದ. ಅಂತ ಒಂದು ಕೃಪೆ ಭಾಗ್ಯವನ್ನು ಬಂದಂತ ನಮ್ಮೆಲ್ಲರಿಗೂ ದೇವರು ತಾನೇ ಅನುಗ್ರಹಿಸಿ ಆಶೀರ್ವಾದ ಮಾಡಲಿ. ಆಮೇಲೆ ದೇವರು ಮಾತುಗಳನ್ನು ಆಶೀರ್ವದಿಸಿ.